ಇವತ್ತು ನಾವು ಒಂದು ಇಂಥ ಗಿಡಮೂಲಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಪುರಾತನ ಕಾಲದಿಂದಲೂ ನೆನಪಿನ ಶಕ್ತಿ ಮತ್ತು ಇನ್ನೂ ಬಹಳಷ್ಟು ಮಿದುಳಿನ ಸಮಸ್ಯೆಗಳಿಗಾಗಿ ಬಳಸಲಾಗುತ್ತಿದೆ. ವೈಜ್ಞಾನಿಕವಾಗಿ ಇದನ್ನು ಕನ್ವಾಲ್ವುಲಸ್ ಪ್ಲೂರಿಕಾಲಿಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಶಂಖಪುಷ್ಪಿ ಅಂತ ಕರೀತಾರೆ. ಈ ಗಿಡಮೂಲಿಕೆಯನ್ನು ಮಾರ್ನಿಂಗ್ ಗ್ಲೋರಿ, ಅಪರಾಜಿತ, ಬಟರ್ಫ್ಲೈ ಪೀ, ಬಿಳಿ ಕಂತಿ ಸೊಪ್ಪು, ಶಂಖವೇಲಿ, ಆಮೇಲೆ ಕಕ್ಕುರತಾಯ, ಸಂಘಪುಷ್ಪಂ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಸಸ್ಯದ ಪ್ರತಿಯೊಂದು ಭಾಗ ಔಷಧಿಯಾಗಿ ಬಳಸಲಾಗುತ್ತದೆ. ಆಯುರ್ವೇದದಲ್ಲಿ ಇದನ್ನು ಮೇಧ್ಯ ರಸಾಯನ ಅಂತ ಗುರುತಿಸಲಾಗಿದೆ. ಮೇಧ್ಯ ರಸಾಯನ ಅಂದ್ರೆ ಬುದ್ಧಿಶಕ್ತಿ ಮತ್ತು ಸ್ಮರಣೆಯನ್ನು ಪುನರುಜ್ಜೀವನಗೊಳಿಸುವ ಔಷಧಿಯಾಗಿದೆ. ನಮ್ಮ ಮಿದುಳನ್ನು ಶಾರ್ಪ್ ಮಾಡುವ ಔಷಧಿಯಾಗಿದೆ. ಇಂಟೆಲಿಜೆನ್ಸ್ ಹೆಚ್ಚಿಸುವ ಔಷಧಿಯಾಗಿದೆ. ಮಹರ್ಷಿ ಆಯುರ್ವೇದದ ಪ್ರಕಾರ ನಮ್ಮ ಮಾನಸಿಕ ಕಾರ್ಯಕ್ಷಮತೆಯ 3 ಪ್ರಮುಖ ಅಂಶಗಳಿವೆ.